ನಮಸ್ತೆ ಸರ್. ನಮಸ್ತೆ ಗುರು ಸರ್. ನಮಸ್ತೆ ನಮಸ್ತೆ. ಸರ್ ನಾನು ಈ ಒಂದು ಪ್ರಾಡಕ್ಟ್ ನ ಯೂಸರ್ ಆಗಿ ಫಸ್ಟ್ ಸ್ಟಾರ್ಟ್ ಮಾಡಿದೆ. ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಈಗ ತುಂಬಾ ಜನಕ್ಕೆ ಈ ಪ್ರಾಡಕ್ಟ್ ನ ಮುಟ್ಟಿಸ್ತಾ ಇದ್ದೀನಿ. ಹಾಗಾಗಿ ತುಂಬಾ ರಿಸಲ್ಟ್ ಕೂಡ ಬರ್ತಾ ಇದೆ. ಅದರಲ್ಲಿ ನಾನು ಫಸ್ಟ್ ಕೊಟ್ಟಿದ್ದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ. ಅಂದ್ರೆ ಒಂದ್ ಮನೆಯಲ್ಲಿ ಗ್ಯಾಸ್ಟ್ರಿಕ್ಗೆ ಅಂತ ನಾನು ಒಂದು ಪ್ರಾಡಕ್ಟ್ ನ ಕೊಟ್ಟೆ. ಅದು ಕೊಟ್ಟಾಗ ಅವ್ರೇನ್ ಮಾಡಿದ್ರು, 4 ಜನ ಆ ಒಂದು ಪ್ರಾಡಕ್ಟ್ ನ ಕನ್ಸ್ಯೂಮ್ ಮಾಡ್ತಾ ಹೋದ್ರು. ಆ 4 ಜನ ಕನ್ಸ್ಯೂಮ್ ಯಾವಾಗ ಮಾಡ್ತಾ ಹೋದ್ರೋ 4 ಜನಕ್ಕೂ ರಿಸಲ್ಟ್ ಬಂದಿದೆ. ಯಾವ ರೀತಿ ಅಂದ್ರೆ, ಗಂಡಗೆ ನಾನು ಗ್ಯಾಸ್ಟ್ರಿಕ್ ಕೊಟ್ಟಿದ್ದು, ಒಂದು ಗ್ಯಾಸ್ಟ್ರಿಕ್ ಕ್ಲಿಯರ್ ಆಗಿದೆ ಅವ್ರಿಗೆ. ಅದೇ ಒಂದು ಹೆಂಡತಿ ಕನ್ಸ್ಯೂಮ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ PCOD ಪ್ರಾಬ್ಲಮ್ ಇತ್ತು. ಅಂದ್ರೆ ಮಂತ್ಲಿ ಪೀರಿಯಡ್ ಸರಿಯಾಗಿ ಆಗ್ತಾ ಇರ್ಲಿಲ್ಲ. ಆ ಒಂದು ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗಿದೆ. ಮತ್ತೆ ಮಕ್ಕಳಿಗೂ ಅವ್ರು ಒಂದೊಂದ್ ಸ್ಪೂನ್ ಕನ್ಸ್ಯೂಮ್ ಮಾಡಿಸಿದ್ದಾರೆ. ಅದರಿಂದ ಅವ್ರು ತುಂಬಾ ಚೆನ್ನಾಗಿ ಊಟ ಚೆನ್ನಾಗ್ ತಿಂತಾ ಇದಾರೆ ಅಂತ ಹೇಳಿ ಅವ್ರ ಕಡೆಯಿಂದ ರಿಸಲ್ಟ್ಸ್ ಇತ್ತು. ಮತ್ತೆ ಅದೇ ಮನೆಯಲ್ಲೇ ಪೈಲ್ಸ್ಗೆ ಅಂತ ಹೇಳಿ ನಾನು ಕೊಟ್ಟಿದ್ದೆ. ಅವ್ರಿಗೆ ಸುಮಾರು ಒಂದು 5 ರಿಂದ 6 ದಿನದಲ್ಲಿ ನಮ್ಗೆ ಪೈಲ್ಸ್ಗೆ ರಿಸಲ್ಟ್ ಸಿಕ್ತು. ಜಸ್ಟ್ ನಾನು ಇಷ್ಟೇ ಹೇಳಿದ್ದು, ಬೆಳಿಗ್ಗೆ ಎದ್ದಿದ ತಕ್ಷಣನೇ ಬ್ರಷ್ ಮಾಡಿ 2 ಸ್ಪೂನ್ ಕನ್ಸ್ಯೂಮ್ ಮಾಡಿ. ಇದನ್ನ ಕನ್ಸ್ಯೂಮ್ ಮಾಡ್ತಾ ನೀವ್ ಬಂದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಜಸ್ಟ್ ಇಷ್ಟೇ ಹೇಳ್ತಾ ನಾನು ಅವ್ರಿಗೆ ಕೊಟ್ಟಿದ್ದೆ. ಅವ್ರು ಇಷ್ಟನ್ನೇ ಮಾಡ್ತಾ ಬಂದ್ರು. ಇಷ್ಟನ್ ಮಾಡ್ತಾ ಬಂದಿದ್ಕೆ ಒಂದೇ ಮನೆಯಲ್ಲಿ 4 ಜನಕ್ಕೆ ರಿಸಲ್ಟ್ ಸಿಕ್ತು. ಇದು ಸಿಕ್ಕಾದ್ಮೇಲೆ ಅವ್ರೀಗ ಅದನ್ನ ಊಟಕ್ಕೆ ಕೂಡ ಆಡ್ ಮಾಡ್ತಾರೆ. ಅಂದ್ರೆ ಅವ್ರು ಬಳಸ್ತಾ ಇರೋಂತ ಅಡ್ಗೆ ಕೂಡ ಅವರು ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದಾರೆ. ಮತ್ತೆ ತುಂಬಾ ಜನಕ್ಕೂ ರೆಫರ್ ಕೂಡ ಮಾಡ್ತಾ ಇದಾರೆ. ಮತ್ತೆ ನೆಕ್ಸ್ಟ್ ಏರ್ ಫಾಲ್ಗೆ ಸ್ಕಿನ್ ಅಂತ ಹೇಳಿ ಕೊಟ್ಟಿದ್ದೆ. ಯಾಕಂದ್ರೆ ತುಂಬಾ ಜನ ಕೊಬ್ಬರಿ ಎಣ್ಣೆ ಅಂತ ಹೇಳಿದ ತಕ್ಷಣನೇ ಏರ್ಗೆ ಸ್ಕಿನ್ಗೆ ಅಂತ ಹೇಳಿ ನನ್ನ ಹತ್ರ ತಗೊಂಡ್ರು. ಆದ್ರೂ ನಾನು ಅದನ್ನ ಅರ್ಥ ಮಾಡಿಸಿ ಸ್ಕಿನ್ಗೂ ಮತ್ತೆ ಏರ್ ಕೊಟ್ಟಾಗ ಅವ್ರಿಗೆ ಏರ್ ಫಾಲ್ ಕಂಟ್ರೋಲು ಆಗಿದೆ. ಮತ್ತೆ ಡ್ಯಾಂಡ್ರಫ್ ಇದ್ದವ್ರಿಗೆ ಡ್ಯಾಂಡ್ರಫ್ ಕ್ಲಿಯರ್ ಆಗಿದೆ. ಅದ್ರ ಜೊತೆಗೆ ಸ್ಕಿನ್ ನೈಟ್ ಟೈಮು ನಾವು ಸ್ಕಿನ್ಗೆ ಅದನ್ನ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಸ್ಕಿನ್ ಗ್ಲೋ ಆಗ್ತಾ ಇದೆ. ಮತ್ತೆ ಕಲರ್ ಕೂಡ ಅದು ಚೇಂಜ್ ಮಾಡ್ತಾ ಇದೆ ಸ್ಕಿನ್ ನ. ಹಾಗಾಗಿ ಅದು ಕೂಡ ನಮ್ಗೆ ರಿಸಲ್ಟ್ ಸಿಕ್ಕಿದೆ. ಮತ್ತೆ ಒಬ್ರಿಗೆ ಎಲ್ಲ PCOD ಪ್ರಾಬ್ಲಮ್ ಸುಮಾರು ನಾನು ಕೊಟ್ಟಿರೋ ಕಸ್ಟಮರ್ ಅಲ್ಲಿ 7-8 ಜನಕ್ಕೆ PCOD ಪ್ರಾಬ್ಲಮ್ 8 ಜನಕ್ಕೆ ಕ್ಲಿಯರ್ ಆಗಿದೆ. ಅದೊಂದು ಬೆಸ್ಟ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಶುಗರ್ ಅಂತ ಹೇಳಿ ಕೊಟ್ಟಿದ್ದೆ. ಅವ್ರಿಗೆ ಯಾವ ರೀತಿ ನಾನು ಬಳಸಕ್ ಹೇಳಿದೆ ಅಂದ್ರೆ, ಅವ್ರು ಬೆಳಿಗ್ಗೆ ಎದ್ದಿದ ತಕ್ಷಣನೇ ಬ್ರಷ್ ಮಾಡದೆ 1 ಸ್ಪೂನ್ ಕನ್ಸ್ಯೂಮ್ ಮಾಡಿ, ಅಂದ್ರೆ ಜಸ್ಟ್ ಬಾಯಲ್ಲಿ ಹಾಕಿ ಎಲ್ಲ ಆಯಿಲ್ ಫುಲ್ಲಿಂಗ್ ಮಾಡಿ ಅದನ್ನ ಹೊರಗಡೆ ಹಾಕಿ ನಂತರ ಬ್ರಷ್ ಮಾಡಿ 2 ಸ್ಪೂನ್ ಕನ್ಸ್ಯೂಮ್ ಮಾಡಕ್ ಹೇಳಿದೆ. ಅವರು ಅದನ್ನ ಕನ್ಸ್ಯೂಮ್ ಮಾಡ್ತಾ ಅದನ್ನ ಮತ್ತೆ ಅವ್ರ ಊಟಕ್ಕೂ ಆಡ್ ಮಾಡ್ಕೊಳಕ್ಕೆ ಹೇಳಿದೆ. ನೀವು ತಿನ್ನೋ ಫುಡ್ಗೂ ಇದನ್ನ ಆಡ್ ಮಾಡ್ಕೊಳ್ಳಿ ಅಂತ ಹೇಳಿದಕ್ಕೆ ಏನು 400 ಅವ್ರಿಗೆ ಶುಗರ್ ಲೆವೆಲ್ ಇತ್ತು, ಇವತ್ತು ಅವ್ರದ್ದು 123 ಬಂದಿದೆ ಸರ್. ಅವ್ರ ರಿಪೋರ್ಟ್ ಸಮೇತ ನಮ್ಗೆ ಕೊಟ್ಟಿದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ. ಅವ್ರ ಕಡೆಯಿಂದ ನಮ್ಗೆ ಬೇರೆ ಬೇರೆ ಕಸ್ಟಮರ್ಗಳಿಗೆಲ್ಲ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಸ್ಟ್ ರಿಸಲ್ಟ್ ಅಂತಾನೆ ಶುಗರ್ಗೆ ಹೇಳ್ಬೋದು. ಅದೇ ಒಂದು ಕಸ್ಟಮರ್ BP ಇರೋರ್ಗೆ ಕೊಡ್ಸಿದ್ರು. ಅದು ಕೂಡ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಅವ್ರಿಗೂ ಸೇಮ್ ಮೆಥಡ್ ಅಲ್ಲೇ ನಾನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ಸ್ಟಾರ್ಟಿಂಗ್ ನಮ್ ಪ್ರಾಡಕ್ಟ್ ಕೊಟ್ಟ ತಕ್ಷಣ ಯಾರು ಅಡಿಗೆಗೆ ಬಳಸಲ್ಲ. ಹಾಗಾಗಿ ನಾವು ಜಸ್ಟ್ ಕನ್ಸ್ಯೂಮ್ ಮಾಡಕ್ಕೆ ಕೊಡ್ತಾ ಇದ್ರಿ. ಆ ರೀತಿ ಕನ್ಸ್ಯೂಮ್ ಮಾಡ್ತಾನೆ ನಮ್ಗೆ ಬೆಸ್ಟ್ ರಿಸಲ್ಟ್ ಸಿಗ್ತಾ ಇದೆ. ಮತ್ತೆ ಇನ್ನೊಬ್ರಿಗೆ ಉಳ್ಕಾಟ ಅನ್ನೋ ಒಂದು ಸ್ಕಿನ್ ಪ್ರಾಬ್ಲಮ್ಗೆ ಕೊಟ್ಟಿದ್ದೆ. ಅವರು ಜಸ್ಟ್ ಕನ್ಸ್ಯೂಮ್ ಮಾಡ್ತಾ ಆ ಒಂದು ಭಾಗಕ್ಕೆ ಅದನ್ನ ಅಪ್ಲೈ ಮಾಡ್ಕೊಂಡ್ ಬಂದ್ರು. ಜಸ್ಟ್ 6 ಡೇಸ್ ಅಲ್ಲಿ ನಮ್ಗೆ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅದೇ ತರ ಪ್ರಾಬ್ಲಮ್ಸ್ ಈಗ 3 ಜನಕ್ಕೆ ನಾನು ರಿಸಲ್ಟ್ ಕೊಟ್ಟಿದ್ದೀನಿ. ಅದನ್ನ ರೀಸೆಂಟ್ ಆಗಿ ನಾನು ಅದನ್ನ ವಿಡಿಯೋಗಳು ಮಾಡ್ತೀನಿ. ಹಾಗಾಗಿ ಬೆಸ್ಟ್ ರಿಸಲ್ಟ್ ಬರ್ತಾ ಇದೆ. ಈಗ ನಾನೇ